ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಂಜುನಾಥ್. ಇವತ್ತು SSC CGL ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ನೀಡಲು ಇಚ್ಛಿಸುತ್ತೇನೆ. ನಿನ್ನೆ ತಾನೇ ಅಪ್ಲಿಕೇಶನ್ ಕರೆದಿದ್ದಾರೆ. ಸೊ ನಾ ಈ ವಿಡಿಯೋ ಮೂಲಕ SSC CGL ಹುದ್ದೆ ಬಗ್ಗೆ ಮಾಹಿತಿ ನೀಡುತ್ತೇನೆ. ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಆದಂತ ಮಾಸ್ಟರ್ ಮೈಂಡ್ ಮಂಜು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡ್ ಇನ್ಸ್ಟಾ ಅಕೌಂಟ್ ಅನ್ನು ಫಾಲೋ ಮಾಡಿ. ಇವಾಗ ಬನ್ನಿ SSC CGL ಹುದ್ದೆ ಬಗ್ಗೆ ಪೂರ್ತಿ ಮಾಹಿತಿ ನೋಡೋಣ. SSC CGL ಅಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್. ಇದರ ನೋಟಿಫಿಕೇಶನ್ ಏನು, ವೇಕೆನ್ಸಿ ಎಷ್ಟಿದೆ, ಡೇಟ್ಸ್ ಯಾವಾಗಿಂದ ಯಾವಾಗ ಇದೆ, ಎಲಿಜಿಬಿಲಿಟಿ ಮತ್ತು ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇದೆ, ಸೊ ಎಲ್ಲವನ್ನು ನೋಡೋಣ ಬನ್ನಿ. ಎಕ್ಸಾಮ್ ನೇಮ್ SSC ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್. ಅಂದರೆ ಇದು ಡಿಗ್ರಿ ಬೇಸ್ಡ್ ಎಕ್ಸಾಮ್ ಇದೆ. ಈ ಎಕ್ಸಾಮ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿರಲೇಬೇಕು. ಪೋಸ್ಟ್ ಯಾವುದಿದೆ ಅಂದರೆ ಗ್ರೂಪ್ B ಆ್ಯಂಡ್ C ಸರ್ವಿಸ್. ಕ್ಯಾಟಗರಿ ಗೌರ್ಮೆಂಟ್ ಜಾಬ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದ್ದಂಗೆ ಇದು. ನೋಟಿಫಿಕೇಶನ್ ಡೇಟ್ 9ನೇ ತಾರೀಕು ಜೂನ್ 2025, ಅಂದರೆ ನಿನ್ನೆನೆ ನೋಟಿಫಿಕೇಶನ್ ಕರೆದಿದ್ದಾರೆ. ಅಪ್ಲಿಕೇಶನ್ ಮೋಡ್ ಆನ್ಲೈನ್ ಇದೆ. ಅಪ್ಲಿಕೇಶನ್ ಹಾಕೋ ಡೇಟ್ ಅಂದರೆ 9ನೇ ತಾರೀಕಿಂದ 4ನೇ ತಾರೀಕು ಜುಲೈ 2025ವರೆಗೆ ಇದೆ. ಎಕ್ಸಾಮ್ ಮೋಡ್ ಆನ್ಲೈನ್ ಇದೆ. ಏಜ್ ಲಿಮಿಟ್ 18ರಿಂದ 32 ವರ್ಷ. ಆ್ಯಸ್ ಪರ್ ಪೋಸ್ಟ್ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ. ಎಕ್ಸಾಮ್ ಟೈಪ್ ನ್ಯಾಷನಲ್ ಲೆವೆಲ್. ಈ ಅಪ್ಲಿಕೇಶನ್ ಹಾಕೋಕೆ ವೆಬ್ಸೈಟ್ ಯಾವುದಂದರೆ www.ssc.gov.in. ಇದ್ರ ಮೂಲಕ ಅಪ್ಲಿಕೇಶನ್ ಹಾಕಬೇಕು. SSC ಎಕ್ಸಾಮ್ದ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ ಬನ್ನಿ. ನೋಟಿಫಿಕೇಶನ್ ರಿಲೀಸ್ ಆದಂಥ ಡೇಟು 9th ಜೂನ್ 2025. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 9th ಜೂನ್ 2025. ಲಾಸ್ಟ್ ಡೇಟ್ ಟು ಅಪ್ಲೈ 4th ಜುಲೈ 2025 ರಾತ್ರಿ 11 ಗಂಟೆವರೆಗೂ. ಅಪ್ಲಿಕೇಶನ್ ಹಾಕಿದ್ದು ಅಮೌಂಟ್ ತುಂಬೋಕ್ಕೆ ಲಾಸ್ಟ್ ಡೇಟು 5ನೇ ತಾರೀಕು ಜುಲೈ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಆಗಿದ್ರು ಅದನ್ನು ಕರೆಕ್ಷನ್ ಮಾಡೋಕ್ಕೆ 9ನೇ ತಾರೀಕಿಂದ 11ನೇ ತಾರೀಕು ಜುಲೈ ರಾತ್ರಿ 11 ಗಂಟೆವರೆಗೂ ಟೈಮ್ ಇರುತ್ತೆ. SSC CGL ಎಕ್ಸಾಮ್ 2 ಇರುತ್ತೆ. ಒಂದು ಟೈರ್ 1, ಇದು ಕ್ವಾಲಿಫೈ ಎಕ್ಸಾಮ್. ಇನ್ನೊಂದು ಟೈರ್ 2, ಇದು ಮೆರಿಟ್ ಎಕ್ಸಾಮ್. ಟೈರ್ 1 ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಆಗಸ್ಟ್ 13ರಿಂದ 30ರವರೆಗೆ. ಟೈರ್ 2 ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿಲ್ಲ, ಬಟ್ ಮಂತ್ ಡಿಸೆಂಬರ್ ಅಂದಿದ್ದಾರೆ. ಸೊ ನೋಡಬೇಕು. ಎಲ್ಲರೂ ಟೈರ್ 1 ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಅದು ಕ್ವಾಲಿಫೈ ಆದರೆ ಟೈರ್ 2 ಎಕ್ಸಾಮ್ ನಿಮಗೆ ಈಸಿ ಆಗುತ್ತೆ. ಸೊ ಅದು ಅದರ ಬೇಸ್ ಮೇಲೆ ಇರುತ್ತೆ. ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋಣ ಬನ್ನಿ. ಜನರಲ್ OBC ಕ್ಯಾಟಗರಿ ಅವರಿಗೆ 100 ರೂಪಾಯಿ ಮಾತ್ರ ಇರುತ್ತೆ. SC ST PWD ವುಮೆನ್ ಕ್ಯಾಂಡಿಡೇಟ್ಸ್ಗೆ ಅಮೌಂಟೇ ಇರುವುದಿಲ್ಲ. ಹಾಗೂ ನೀವೇನಾದರೂ ಕರೆಕ್ಷನ್ ಮಾಡೋದಿತ್ತಂದರೆ ಫಸ್ಟ್ ಕರೆಕ್ಷನ್ಗೆ 200 ರೂಪಾಯಿ. ಅಲ್ಲಿ ಮಿಸ್ಟೇಕ್ ಆಗಿದ್ರೆ ಸೆಕೆಂಡ್ ಕರೆಕ್ಷನ್ಗೂ ಅವಕಾಶ ಕೊಡ್ತಾರೆ, ಅದಕ್ಕೆ 500 ರೂಪಾಯಿ. ಈ ಅಪ್ಲಿಕೇಶನ್ನು ಡಿಗ್ರಿ ಮುಗಿಸಿದವರು ಪ್ರತಿಯೊಬ್ಬರು ಹಾಕಲೇಬೇಕು. ಎಕ್ಸ್ಪೆಷಲಿ ಅದರಲ್ಲಿ ವುಮೆನ್ ಕ್ಯಾಂಡಿಡೇಟ್ಸು ಮತ್ತು SC ST PWD ಕ್ಯಾಂಡಿಡೇಟ್ಸು ನಿಮಗೆ ಇದು ಫೀಸೇ ಇರಲ್ಲ. ಮತ್ತು ಜನರಲ್ ಮತ್ತು OBC ಕ್ಯಾಟಗರಿಯವರು ನೀವು ಹಾಕಲೇಬೇಕು. ಇದರಿಂದ 100 ರೂಪಾಯಿ ಭಾಳ ಅಲ್ಲ. ಸೊ ಇದನ್ನು ಅಟೆಂಪ್ಟ್ ಮಾಡೋದ್ರಿಂದ ದೊಡ್ಡ ದೊಡ್ಡ ಪೋಸ್ಟೇ ಇದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. SSC CGL ಎಲಿಜಿಬಿಲಿಟಿ. ನ್ಯಾಷನಾಲಿಟಿ ಅವರು ಇಂಡಿಯನ್ ಸಿಟಿಜನ್ಶಿಪ್ ಆಗಿರಲೇಬೇಕು. ಏಜ್ ಲಿಮಿಟ್ 18ರಿಂದ 32 ವರ್ಷ. ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ SC ST OBC ಎಕ್ಸ್ ಸರ್ವಿಸ್ ಮೆನ್ಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಅವರು ಯಾವುದಾದ್ರೂ ಒಂದು ಡಿಗ್ರಿ ಕಂಪ್ಲೀಟ್ ಮಾಡಿರಲೇಬೇಕು. ನಂಬರ್ ಆಫ್ ಅಟೆಂಪ್ಟ್ಸ್ ನೋ ಲಿಮಿಟ್, ಅಂದರೆ ಎಷ್ಟು ಸಲ ಬೇಕಾದರೂ ಬರಿಬೋದು ಏಜ್ ಲಿಮಿಟ್ ಒಳಗಡೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಕೆಲವೊಂದಿಷ್ಟು ಹುದ್ದೆಗಳಿಗೆ ಫಿಸಿಕಲ್ ಚೆಕಪ್ ಇರುತ್ತದೆ. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋಣ ಬನ್ನಿ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಈ ಪೋಸ್ಟ್ಗೆ ಅಪ್ಲೈ ಮಾಡೋರು ಕಂಪಲ್ಸರಿ ಡಿಗ್ರಿಯಲ್ಲಿ CA CS MBA ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಮಾಸ್ಟರ್ ಇನ್ ಕಾಮರ್ಸ್, ಮಾಸ್ಟರ್ ಇನ್ ಬಿಸ್ನೆಸ್ ಸ್ಟಡೀಸ್, ಇದು ಯಾವುದಾದ್ರೂ ಡಿಗ್ರಿ ಕಂಪ್ಲೀಟ್ ಮಾಡಿರಲೇಬೇಕು. ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ JSO ಈ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಡಿಗ್ರಿ ಯಾವುದಾದ್ರೂ ಕಂಪ್ಲೀಟ್ ಮಾಡಿದ್ರು ಸೆಕೆಂಡ್ PUCಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ 60% ಸ್ಕೋರ್ ಮಾಡಿರಲೇಬೇಕು. ಅಥವಾ ಡಿಗ್ರಿಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು ಒನ್ ಆಫ್ ದ ಸಬ್ಜೆಕ್ಟ್ ಆಗಿ ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿರಬೇಕು. ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಪೋಸ್ಟ್ ಅಪ್ಲೈ ಮಾಡೋಕ್ಕೆ ಯಾವುದಾದ್ರೂ ಡಿಗ್ರಿಯಲ್ಲಿ 3 ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು ಸ್ಟಡಿ ಮಾಡಿರಬೇಕು ಅಥವಾ 6 ಸೆಮ್ಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟನ್ನು ರೆಫರ್ ಮಾಡಿರಬೇಕು. ಅದರ್ ನೆಕ್ಸ್ಟ್ ಒನ್
ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ NHRC ಈ ಪೋಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಡಿಗ್ರಿಯಲ್ಲಿ 1 ಇಯರ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಲಾ ಬಗ್ಗೆ ರಿಸರ್ಚ್ ಕಂಪಲ್ಸರಿ ಮಾಡಿರಬೇಕು. ನೆಕ್ಸ್ಟ್ ಒನ್ ಆಲ್ ಅದರ್ ಪೋಸ್ಟ್ ಅಂದರೆ ಇತರೆ ಪೋಸ್ಟ್ಗಳು, ಇದಕ್ಕೆ ಯಾವುದಾದರೂ ಡಿಗ್ರಿ ಕಂಪಲ್ಸರಿ ಮಾಡಿರಬೇಕು. ಏಜ್ ಲಿಮಿಟ್ ವಯಸ್ಸಿನ ಮಿತಿ ಯಾವ ಪೋಸ್ಟ್ಗೆ ಯಾವ ಮಿನಿಸ್ಟರ್ ಅಂಡರ್ ಬರುತ್ತೆ ಹಾಗೂ ಅದರ ಏಜ್ ಲಿಮಿಟನ್ನು ಕೊಟ್ಟಿದ್ದೇನೆ. ಸೊ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ. ಟೋಟಲ್ 36 ಪೋಸ್ಟ್ ಇದೆ, ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಜಾಬ್ ನಿಮಗೆ ಇಂಟ್ರೆಸ್ಟ್ ಇದೆ ಆ ಜಾಬ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ನೆಕ್ಸ್ಟ್ ಒನ್ ಏಜ್ ರಿಲ್ಯಾಕ್ಸೇಷನ್. ಶೆಡ್ಯೂಲ್ ಕಾಸ್ಟ್ ಅವ್ರಿಗೆ 5 ವರ್ಷ, ಶೆಡ್ಯೂಲ್ ಟ್ರೈಬ್ ಅವ್ರಿಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ನಾನ್ ಕ್ರಿಮಿ ಲೇಯರ್ ಅವರಿಗೆ 3 ವರ್ಷ, ಪರ್ಸನ್ ವಿತ್ ಡಿಸಬಿಲಿಟಿ ಅವರಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಇವರಿಗೆ 5 ವರ್ಷ. ಆ್ಯಸ್ ಪರ್ ಗೋರ್ಮೆಂಟ್ ರೂಲ್ಸ್ ಪ್ರಕಾರ ಇವರಿಗೆ ನೀಡ್ತಾರೆ. ಇವಾಗ ಎಕ್ಸಾಮ್ ಪ್ಯಾಟರ್ನ್ ನೋಡೋಣ. ಟೈರ್ 1 ಎಕ್ಸಾಮ್ ಟೋಟಲ್ 200 ಮಾರ್ಕ್ಸು, 100 ಕ್ವಶನ್ ಇರುತ್ತೆ. ಇಂಗ್ಲೀಷ್ಗೆ 25 ಕ್ವಶನ್ 50 ಮಾರ್ಕ್ಸು, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಇದಕ್ಕೆ 25 ಕ್ವಶನ್ 50 ಮಾರ್ಕ್ಸು, ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸು, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 25 ಕ್ವಶನ್ 50 ಮಾರ್ಕ್ಸು. ಟೋಟಲ್ 100 ಕ್ವಶನ್ 200 ಮಾರ್ಕ್ಸು. ಟೈಮ್ ಡ್ಯೂರೇಷನ್ 1 ಅವರ್ ಇರುತ್ತೆ. ಹಾಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 1 ಕ್ವಶನ್ ತಪ್ಪಾದರೆ 0.50 ಮೈನಸ್ ಮಾಡ್ತಾರೆ. ಟೈರ್ 1 ಎಕ್ಸಾಮ್ ಇದು ಕ್ವಾಲಿಫೈ ಎಕ್ಸಾಮ್. ಸೊ ಇದು ಕ್ವಾಲಿಫೈ ಆದರೆ ನೆಕ್ಸ್ಟ್ ಒನ್ ಟೈರ್ 2 ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀವಿ. ಸೊ ಟೈರ್ 2 ಎಕ್ಸಾಮ್ ಬಗ್ಗೆ ನೋಡೋಣ ಬನ್ನಿ. ಟೈರ್ 2 ಎಕ್ಸಾಮ್ ಇದರಲ್ಲಿ 3 ಪೇಪರ್ ಇರುತ್ತೆ. ಒಂದು ಎಲ್ಲರಿಗೂ ಕಾಮನ್ ಇರುತ್ತೆ ಮತ್ತು ಇನ್ನೆರಡು ಸ್ಪೆಸಿಫಿಕ್ ಇರುತ್ತೆ, ಅದನ್ನು ಮುಂದೆ ಹೇಳುತ್ತೇನೆ. ಪೇಪರ್ 1 ಇದರಲ್ಲಿ 2 ಸೆಷನ್ ಇರುತ್ತೆ. 1 ಸೆಷನಲ್ಲಿ 3 ಸೆಕ್ಷನ್ ಇರುತ್ತೆ. ಸೆಕ್ಷನ್ 1 ಮ್ಯಾಥಮೆಟಿಕಲ್ ಎಬಿಲಿಟಿ 30 ಕ್ವಶನ್ 90 ಮಾರ್ಕ್ಸ್ ಇರುತ್ತೆ, ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ರೀಸನಿಂಗ್ ಆ್ಯಂಡ್ ಜನರಲ್ ಇಂಟೆಲಿಜೆನ್ಸಿ 30 ಕ್ವಶನ್ 90 ಮಾರ್ಕ್ಸ್. ಹಾಗೆಯೇ ಸೆಕ್ಷನ್ 2 ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಸಿವ್ 45 ಕ್ವಶನ್ ಇರುತ್ತೆ, ಅಂದರೆ 135 ಮಾರ್ಕ್ಸ್, ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಜನರಲ್ ಅವೇರ್ನೆಸ್ 25 ಕ್ವಶನ್ ಇರುತ್ತೆ, 75 ಮಾರ್ಕ್ಸ್. ಸೆಕ್ಷನ್ 1 ಆ್ಯಂಡ್ 2 ಸೇರಿ ಟೋಟಲ್ 2 ಅವರ್ಸ್ ಟೈಮ್ ಇರುತ್ತೆ. ಹಾಗೆಯೇ ಸೆಕ್ಷನ್ 3 ಕಂಪ್ಯೂಟರ್ ನಾಲೆಜ್ 20 ಕ್ವಶನ್ 60 ಮಾರ್ಕ್ಸ್, ಟೋಟಲ್ 50 ಮಿನಿಟ್ಸ್ ಟೈಮ್ ಇರುತ್ತೆ. ಸೆಷನ್ 2 ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್, ಯಾವುದಾದ್ರೂ ಒಂದು ಡಾಟಾ ಎಂಟ್ರಿ ಟಾಸ್ಕ್ ಕೊಡ್ತಾರೆ, 50 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಪೇಪರ್ 1 ಎಕ್ಸಾಮ್ ಇದು ಎಲ್ಲರಿಗೂ ಕಡ್ಡಾಯ, ಎಲ್ಲ ಹುದ್ದೆಗೂ ಇದು ಅನ್ವಯಿಸುತ್ತದೆ. ಸೊ ಇದು ಮೆರಿಟ್ ಅನ್ನು ಡಿಸೈಡ್ ಮಾಡುತ್ತದೆ. ಪೇಪರ್ 2 ಸ್ಟ್ಯಾಟಿಕ್ಸ್ ಪೇಪರ್ 100 ಕ್ವಶನ್ 200 ಮಾರ್ಕ್ಸ್ ಇಂದಿರುತ್ತೆ. ಇದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗೆ ಅಪ್ಲೈ ಮಾಡಿದವರಿಗೆ ಮಾತ್ರ ಈ ಎಕ್ಸಾಮ್ ಇರುತ್ತೆ. ನೆಗೆಟಿವ್ ಮಾರ್ಕ್ಸ್ ಇದೆ, ಒಂದು ಕ್ವಶನ್ ತಪ್ಪಾದರೆ 0.25 ಮಾರ್ಕ್ಸ್ ಕಟ್ ಮಾಡುತ್ತಾರೆ. ಪೇಪರ್ 3 ಜನರಲ್ ಸ್ಟಡೀಸ್ ಫೈನಾನ್ಸ್ ಆ್ಯಂಡ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು 100 ಕ್ವಶನ್ ಇರುತ್ತೆ, 200 ಮಾರ್ಕ್ಸ್, 2 ಅವರ್ಸ್ ಟೈಮ್ ಇರುತ್ತೆ. ಇದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ. ಇದರಲ್ಲೂ ಕೂಡ ಒಂದು ಕ್ವಶನ್ ತಪ್ಪು ಮಾಡಿದರೆ 0.25 ಮಾರ್ಕ್ಸ್ ಕಟ್ ಮಾಡ್ತಾರೆ. SSC CGL ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತಂದ್ರೆ, ಟೈರ್ 1 ಎಕ್ಸಾಮ್ ಇದು ಪ್ರಿಲಿಮಿನರಿ ಎಕ್ಸಾಮ್, ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಅಂದರೆ ಜನರಲ್ ಇಂಟೆಲಿಜೆನ್ಸಿ, ರೀಸನಿಂಗ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಇಂಗ್ಲಿಷ್ ಮತ್ತು ಜನರಲ್ ಅವೇರ್ನೆಸ್. ಇದು ಕ್ವಾಲಿಫೈ ಎಕ್ಸಾಮ್. ಈ ಎಕ್ಸಾಮ್ ಕ್ಲಿಯರ್ ಆತಂದ್ರೆ ನೆಕ್ಸ್ಟ್ ಒನ್ ಟೈರ್ 2 ಎಕ್ಸಾಮ್ ಇರುತ್ತೆ. ಟೈರ್ 2 ಎಕ್ಸಾಮ್ ಇದು ಮೇನ್ ಎಕ್ಸಾಮ್, ಕಂಪ್ಯೂಟರ್ ಬೇಸ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಇದು ಸೇಮ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್, ಇಂಗ್ಲಿಷ್ ಲ್ಯಾಂಗ್ವೇಜ್, ಜನರಲ್ ಸ್ಟಡೀಸ್, ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್ ರಿಲೇಟೆಡ್, ಹಾಗೆಯೇ ಕಂಪ್ಯೂಟರ್ ಡಾಟಾ ಎಂಟ್ರಿ ಟೆಸ್ಟ್ ಕೂಡ ಇರುತ್ತೆ. ಟೈರ್ 2 ಎಕ್ಸಾಮ್ ಇದು ಮೆರಿಟ್ ಅನ್ನು ಡಿಸೈಡ್ ಮಾಡುತ್ತೆ. ಇದರಿಂದ ಅಭ್ಯರ್ಥಿಗಳನ್ನ ಸೆಲೆಕ್ಷನ್ ಮಾಡಿ ಲಿಸ್ಟ್ ಬಿಡ್ತಾರೆ. ಲಾಸ್ಟ್ ಒನ್ ಪ್ರೊಸೆಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್. ಟೈರ್ 2 ಎಕ್ಸಾಮ್ಗೆ ಅಪ್ಲೋಡ್ ಮಾಡಿದಂಥ ಡಾಕ್ಯುಮೆಂಟ್ಸನ್ನ ವೆರಿಫಿಕೇಶನ್ ಮಾಡಿಸೋದು. ಈ ಎಲ್ಲ ಪ್ರೊಸೆಸ್ ಆದ ನಂತರ ಅಭ್ಯರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. SSC CGL ಗ್ರೂಪ್ B ಮತ್ತು C ಹುದ್ದೆಯ ಸ್ಯಾಲ್ರಿ ಇದನ್ನು ಪೌಸ್ ಮಾಡಿಬಿಟ್ಟು ಯಾವ್ಯಾವ ಹುದ್ದೆಗೆ ಎಷ್ಟು ಸ್ಯಾಲ್ರಿ ಇದೆ ಅಂತ ನೋಡಿ.
ಈ ಎಲ್ಲ ಹುದ್ದೆಗಳ ಸ್ಯಾಲ್ರಿ ಎಷ್ಟಿದೆ ಎಂಬುದನ್ನು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಒನ್ SSC CGL 2025 ಸಿಲೆಬಸ್ ನೋಡೋಣ. ಫಸ್ಟ್ ಪಾರ್ಟ್ ಇಂಗ್ಲಿಷ್, ಅದರಲ್ಲಿ ರೀಡಿಂಗ್ ಕಾಂಪ್ರಹೆನ್ಸಿವ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಸ್ಪೆಲ್ಲಿಂಗ್ಸ್, ಕ್ಲೋಸ್ ಟೆಸ್ಟ್, ಸಿನೋನಿಮ್ಸ್ ಆ್ಯಂಡ್ ಆಂಟೋನಿಮ್ಸ್, ಐಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಸೆಂಟೆನ್ಸ್ ಕರೆಕ್ಷನ್. ಪಾರ್ಟ್ 2 ಜನರಲ್ ಅವೇರ್ನೆಸ್, ಇದರಲ್ಲಿ ಸ್ಟ್ಯಾಟಿಕ್ ಜನರಲ್ ನಾಲೆಜ್, ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಜಾಗ್ರಫಿ, ಕರೆಂಟ್ CM ಆ್ಯಂಡ್ ಗವರ್ನರ್ಸ್, ಸ್ಪೋರ್ಟ್ಸ್, ಬುಕ್ ಆ್ಯಂಡ್ ಆಥರ್ಸ್, ಇಂಪಾರ್ಟೆಂಟ್ ಸ್ಕೀಮ್ಸ್. ಪಾರ್ಟ್ 3 ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಇದರಲ್ಲಿ ಕ್ಲಾಸಿಫಿಕೇಶನ್, ಆ್ಯನಾಲಜಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಸೀರೀಸ್, ನಾನ್ ವರ್ಬಲ್, ವರ್ಡ್ ಫಾರ್ಮೇಷನ್, ಮ್ಯಾಟ್ರಿಕ್ಸ್. ಲಾಸ್ಟ್ ಒನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದರಲ್ಲಿ ಸಿಂಪ್ಲಿಫಿಕೇಶನ್, ಇಂಟ್ರೆಸ್ಟ್, ಅವರೇಜಸ್, ಮೆನ್ಸುರೇಷನ್, ಪರ್ಸೆಂಟೇಜ್, ರೇಷಿಯೋ ಆ್ಯಂಡ್ ಪ್ರೊಪೋರ್ಷನ್, ಪ್ರಾಬ್ಲಮ್ಸ್ ಆನ್ ಏಜಸ್. ಈಗೇನು ನೋಡಿದ್ದೀವಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, ಇದು SSC CGL ಎಕ್ಸಾಮ್ ಪ್ಯಾಟರ್ನ್ ಆಗಿದೆ. ಸೊ ಈ ಪ್ಯಾಟರ್ನ್ ಇಟ್ಟುಕೊಂಡು ನೀವು ಸ್ಟಡಿ ಮಾಡಿದರೆ ಖಂಡಿತವಾಗ್ಲೂ ನೀವು ಸೆಲೆಕ್ಟ್ ಆಗುತ್ತೀರಿ. ಸ್ಟೇಟ್ ಗೌರ್ಮೆಂಟ್ ಯಾವ ಕಾಲ್ಫಾರ್ಮ್ ಇಲ್ಲ ಅಂತ ಸುಮ್ಮನೆ ಕೂರೋ ಬದಲು ಸೆಂಟ್ರಲ್ ಎಕ್ಸಾಮ್ ಟ್ರೈ ಮಾಡಿ 100% ಎಫರ್ಟ್ ಹಾಕಿ ಸೆಲೆಕ್ಟ್ ಆಗ್ತೀರಿ. SSC CGL ಎಕ್ಸಾಮ್ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ಯಾವುದಾದರೂ ಯಾರಿಗಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಡೌಟನ್ನು ಕ್ಲಿಯರ್ ಮಾಡುತ್ತೇನೆ. ಪೂರ್ತಿ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಇನ್ಸ್ಟಾ ಅಕೌಂಟ್ ಇನ್ಫೋ ಆಫ್ ಕಾಂಪಿಟೇಟಿವ್ ವರ್ಲ್ಡನ್ನು ಫಾಲೋ ಮಾಡಿ. ನಾನು ಹೀಗೆ ಇನ್ನಷ್ಟು ವಿಡಿಯೋ ಮಾಡಲು ನೀವು ನನಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.